ಹಾಯ್ ಗಾಯ್ಸ್, ಎಲ್ಲರಿಗೂ ಕೆ ಎಸ್ ಟ್ಯೂಟೋರಿಯಲ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾವು ಮೌರ್ಯ ಸಾಮ್ರಾಜ್ಯ ಕ್ವಶನರು ಮುಗಿತು. ಈಗ ಗುಪ್ತರದು ಏನಪ್ಪ ಅಂತಂದರೆ ಪ್ರಮುಖ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೇವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಶ್ರೀಗುಪ್ತ ಅಂತ ನಾವು ಕರಿತೀವಿ ನೋಡಿ. ಶ್ರೀಗುಪ್ತ ಏನಪ್ಪ ಅಂತಂದರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಶ್ರೀಗುಪ್ತ ಆಗಿದೆ. 3ನೇ ಶತಮಾನದ ಅಂತ್ಯದಲ್ಲಿ ಏನಪ್ಪ ಅಂತಂದರೆ ಶ್ರೀಗುಪ್ತ ಏನು ಮಾಡ್ತಾನೆ ಅಂದರೆ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಏನಪ್ಪ ಅಂದರೆ 1ನೇ ಚಂದ್ರಗುಪ್ತನನ್ನು ಗುಪ್ತರ ವಂಶದ ನೈಜ ಸ್ಥಾಪಕ ಎಂದು ಕರೆಯಲಾಗುತ್ತದೆ ನೋಡ್ರಿ. ಗುಪ್ತ ವಂಶದ ನೈಜ ಸ್ಥಾಪಕ ಯಾರಪ್ಪ ಅಂತಂದರೆ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ ಎಂದು ಕರೆಯುತ್ತಾರೆ. ಇಲ್ಲಿ ಗುಪ್ತ ಸಾಮ್ರಾಜ್ಯದ ಮೊದಲ ಸ್ಥಾಪಕ ಹೇಗೆ ಅಂದರೆ ಶ್ರೀಗುಪ್ತ ಎಂದು ಕರೀತಾರೆ. ಆದರೂ ಕೂಡ ನೈಜವಾಗಿರುವಂಥ ಸ್ಥಾಪಕ ಯಾರಪ್ಪ ಅಂತಂದರೆ 1ನೇ ಚಂದ್ರಗುಪ್ತ ಎಂದು ಕರೆಯುತ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಗುಪ್ತ ಶಕೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಯಾವ ರೀತಿಯಾಗಿ ನಾವು ಶಕ ವರ್ಷವನ್ನು 78ರಲ್ಲಿ ಪ್ರಾರಂಭ ಮಾಡ್ತಾರೋ ಕನಿಷ್ಕ, ಅದೇ ರೀತಿಯಾಗಿ ಗುಪ್ತರ ಒಂದು ವಂಶದಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಲಾಗುತ್ತದೆ. ಅದನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ಕ್ರಿಸ್ತ ಶಕ 319 320ರಲ್ಲಿ ಈ ಒಂದು ಗುಪ್ತ ಶಕೆಯನ್ನು ಆರಂಭ ಮಾಡಲಾಗುತ್ತದೆ. ಗುಪ್ತ ಶಕೆಯನ್ನು ಆರಂಭ ಮಾಡ್ತಾರೆ ನೋಡ್ರಿ 319ರಿಂದ 320ರವರೆಗೂ. ಇದನ್ನು ಆರಂಭ ಮಾಡಿದ ಯಾವ ವ್ಯಕ್ತಿ ಯಾರಂದರೆ 1ನೇ ಚಂದ್ರಗುಪ್ತ ನೋಡ್ರಿ. ಆತನ ಸಿಂಹಾಸನ ಏರಿದ ಒಂದು ಪಟ್ಟಾಭಿಷೇಕನಾದ ನೆನಪಿಗಾಗಿ 320 ಮತ್ತು 19ರಲ್ಲಿ ಏನು ಮಾಡ್ತಾರೆ ಅಂದರೆ ಗುಪ್ತ ಶಕೆಯನ್ನು ಪ್ರಾರಂಭ ಮಾಡ್ತಾನೆ. ಫೆಬ್ರವರಿ 26ನೇ ತಾರೀಕು ಇರ್ತದೆ ನೋಡ್ರಿ. ಫೆಬ್ರವರಿ 26 ಕ್ರಿಸ್ತ ಶಕ 320ರಲ್ಲಿ ಗುಪ್ತ ಶಕೆ ಪ್ರಾರಂಭ ಆಗ್ತದೆ. ಓಕೆ, ಯಾರು 1ನೇ ಚಂದ್ರಗುಪ್ತ. ಮುಂದಿನ ಒಂದು ಪ್ರಶ್ನೆ, ತನ್ನ ಅಭೂತಪೂರ್ವ ಸೇನಾ ವಿಜಯಗಾಗಿ ಭಾರತ ನೆಪೋಲಿಯನ್ ಎಂದು ಯಾರನ್ನು ಕರೀತಾರಂತ ಕರೆದಿದ್ದಾರೆ ನೋಡ್ರಿ. ತನ್ನ ಅಭೂತಪೂರ್ವ ಸೇನಾ ವಿಜಯಗಳಿಗಾಗಿ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಓಕೆ, ಸಮುದ್ರಗುಪ್ತ ಭಾರತದ ನೆಪೋಲಿಯನ್ ಎಂದು ಕರೀತಾರೆ ನೋಡ್ರಿ. ಯಾಕಪ್ಪ ಅಂತಂದರೆ ಈತನ ಒಂದು ಅದ್ಭುತ ಸೇನಾ ಸಾಧನೆಗಳು, ದಿಗ್ವಿಜಯಗಳು ಮತ್ತು ಪರಾಕ್ರಮವನ್ನು ಕಂಡು ಇತಿಹಾಸಕಾರರಾಗಿರುವಂಥ ವಿ.ಎ. ಸ್ಮಿತ್ ಅವರು ಏನು ಮಾಡ್ತಾರೆ ಅಂದರೆ ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತರನ್ನು ಕರೆಯುತ್ತಾರೆ. ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತರನ್ನು ಯಾರು ಕರೆದಿದ್ದಾರೆ ಅಂದರೆ ಇತಿಹಾಸಕಾರ ಆಗಿರುವಂಥ ವಿ.ಎ. ಸ್ಮಿತ್ ಅವರು ಕರೆದಿದ್ದಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಹರಿಸೇನ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಹರಿಸೇನ ರಚನೆ ಮಾಡ್ತಾನೆ ನೋಡ್ರಿ. ಇದು ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಓಕೆ, ಹರಿಸೇನಪ್ಪ ಅಂತಂದರೆ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸ್ತಾನೆ ನೋಡ್ರಿ. ಸಮುದ್ರಗುಪ್ತನ ಆಸ್ಥಾನದಲ್ಲಿ ಕವಿಯಾಗಿರುವಂಥ ಹರಿಸೇನವನ್ನು ಏನು ಮಾಡ್ತಾನೆ ಅಂದರೆ ಸಂಸ್ಕೃತದಲ್ಲಿ ಈ ಒಂದು ಶಾಸನವನ್ನು ರಚನೆ ಮಾಡ್ತಾನೆ. ಈ ಕಾಲದ ರಾಜಕೀಯ ಮತ್ತು ಭೌಗೋಳಿಕ ಪರಿಸ್ಥಿತಿಯನ್ನು ನಿಖರವಾಗಿ ಚಿತ್ರಣ ನೀಡುವಂಥ ಒಂದು ಶಾಸನ ಇದಾಗಿದೆ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಅಂತ ಹೇಳ್ತೀವಿ ನೋಡಿ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದಂಥವ್ರು ಹರಿಸೇನ. ಇದು ಯಾವ ಭಾಷೆಯಲ್ಲಿದೆ ಅಂತ 2025ರಲ್ಲಿ TT ಎಕ್ಸಾಮಲ್ಲಿ ಪ್ರಶ್ನೆ ಆಗಿತ್ತು ನೋಡಿ. ಇದು ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುತ್ತದೆ. ಇದನ್ನು ರಚನೆ ಮಾಡಿದವರು ಹರಿಸೇನ. ಇದು ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಕೌಶಂಬಿಯಲ್ಲಿ ಇರ್ತದೆ. ನಂತರ ಇದನ್ನು ಅಲಹಾಬಾದ್ಗೆ ತಂದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಫಿರೋಜ್ ಶಾ ತುಘಲಕ್ ಏನು ಮಾಡ್ತಾನೆ ಅಂದರೆ ಇದನ್ನು ಅಲಹಾಬಾದ್ಗೆ ತರ್ತಾನೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಯಾವ ಗುಪ್ತದರು ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಪ್ರಸಿದ್ಧ ಬಿರುದನ್ನು ಧರಿಸಿದ್ದನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತ ಏನಪ್ಪ ಅಂತಂದರೆ ಶಕರ ದೊರೆಯಾಗಿರುವಂಥ 3ನೇ ರುದ್ರದಾಮನನ್ನು ಸೋಲಿಸಿಗೆಸಿಂದ
ಒಂದು ವಿಕ್ರಮಾದಿತ್ಯ ಎಂಬ ಒಂದು ಬಿರುದನ್ನು ಪಡಿತಾನೆ. ಶಕಾರಿ ಎಂಬ ಬಿರುದನ್ನು ಕೂಡ ಪಡಿತಾನೆ ನೋಡಿ, ಶಕಾರಿ. ಮೂರನೇ ರುದ್ರದಾಮನನ್ನು ಸೋಲಿಸುವ ಮೂಲಕ ಶಕಾರಿ ಎಂಬ ಬಿರುದನ್ನು ಕೂಡ ಪಡೆದಿರುತ್ತಾನೆ. ಅದಕ್ಕಾಗಿ ವಿಕ್ರಮಾದಿತ್ಯ ಎಂದು ಕೂಡ ಕರೀತಾರೆ. ಓಕೆ. ಕ್ಷತ್ರಪರರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ವಶಪಡಿಸಿಕೊಂಡ ನಂತರ ಆತನನ್ನು ವಿಕ್ರಮಾದಿತ್ಯ ಎಂದು ಬಿರುದನ್ನು ಪಡೆಯುತ್ತಾನೆ. ಸೂರ್ಯನಷ್ಟು ಪರಾಕ್ರಮಿ ಅಂತ ಹೇಳ್ತಾರೆ ನೋಡ್ರಿ ವಿಕ್ರಮಾದಿತ್ಯ ಅಂದ್ರೆ. ಏನೋ ಒಂದು ಕಾಲದಲ್ಲಿ ಒಂದು ಗುಪ್ತರ ಸುವರ್ಣಯುಗ ಎಂದು ಕರೆಯಲಾಗುತ್ತಿರ್ತದೆ. ಗುಪ್ತರ ಒಂದು ಸುವರ್ಣಯುಗ ಒಂದು ಯಾವ ರಾಜ್ಯ ಇದ್ದಾಗ ಕರೆಯಲಾಗ್ತದೆ ಅಂದರೆ ಎರಡನೇ ಚಂದ್ರಗುಪ್ತನ ಒಂದು ಕಾಲದಲ್ಲಿ ಗುಪ್ತರ ಸುವರ್ಣಯುಗ ಎಂದು ಕರೆಯುತ್ತಾರೆ ನೋಡ್ರಿ. ಓಕೆ. ಗುಪ್ತರ ಸುವರ್ಣಯುಗ ಎರಡನೇ ಚಂದ್ರಗುಪ್ತ ಕಾಲದಲ್ಲಿ. ಈತನ ಒಂದು ಕಾಲ ಯಾವಾಗಪ್ಪ ಅಂತಂದರೆ 380ರಿಂದ 414ವರೆಗೂ ಈತನ ಒಂದು ಕಾಲಾವಧಿ ಆಗಿರ್ತದೆ, ಎರಡನೇ ಚಂದ್ರಗುಪ್ತನ ಕಾಲ. ಈತನ ನಂತರ ಯಾರು ಬರ್ತಾನಂದರೆ 1ನೇ ಕುಮಾರಗುಪ್ತ ಬರ್ತಾನೆ. 1ನೇ ಕುಮಾರಗುಪ್ತ. ಈತಂದು ಅಧಿಕಾರಾವಧಿ 414ರಿಂದ 455ರವರೆಗೂ ಅಧಿಕಾರದಲ್ಲಿ ಇರ್ತಾನೆ 1ನೇ ಕುಮಾರಗುಪ್ತ. ನಂತರ 1ನೇ ಕುಮಾರಗುಪ್ತ ಆಗೋಣ ಸ್ಕಂದಗುಪ್ತ ಬರ್ತಾನೆ. ಸ್ಕಂದಗುಪ್ತ 455ರಿಂದ 467ರವರೆಗೂ ಆಳ್ವಿಕೆ ಮಾಡ್ತಾನೆ ನೋಡ್ರಿ. ಇವ್ರದ್ದು ಸೀರಿಯಲ್ ರಾಜ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಮೊದಲು ಬಂದದ್ದು ಯಾರು? 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತ ಮೊದಲು ಬರ್ತಾರೆ. ನಂತರದಲ್ಲಿ ಸಮುದ್ರಗುಪ್ತ ಬರ್ತಾರೆ. ನಂತರದಲ್ಲಿ 2ನೇ ಚಂದ್ರಗುಪ್ತ ಅಂತ ಹೇಳ್ತೀವಿ. ನಂತರದಲ್ಲಿ 1ನೇ ಕುಮಾರಗುಪ್ತ. ಕೊನೆಯಲ್ಲಿ ಸ್ಕಂದಗುಪ್ತ. ಇವ್ರದ್ದು ಸೀರಿಯಲ್ ವೈಸ್ ಕೇಳಿದ್ರು ನೋಡ್ರಿ. ಸ್ಕಂದಗುಪ್ತ ಕೊನೆಯ ಒಂದು ದೊರೆಯಾಗಿರ್ತಾನೆ. ಪ್ರಮುಖ ದೊರೆ ಯಾರಂದ್ರೆ ಕೊನೆಯ ಪ್ರಮುಖ ದೊರೆ ಸ್ಕಂದಗುಪ್ತ ಆಗಿರ್ತಾನೆ ನೋಡ್ರಿ. 455ರಿಂದ 467ರವರೆಗೂ ಸ್ಕಂದಗುಪ್ತ ಏನಪ್ಪ ಅಂತಂದರೆ ತನ್ನ ಒಂದು ಆಡಳಿತ ನಡೆಸ್ತಾನೆ. ಸ್ಕಂದಗುಪ್ತ ಪ್ರಸಿದ್ಧ ಕೊನೆಯ ದೊರೆ. ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, 2ನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಯಾಂತ್ರಿಕ ಯಾರಂತ ಕೇಳಿದ್ದಾರೆ. 2ನೇ ಚಂದ್ರಗುಪ್ತನ ಒಂದು ಆಸ್ಥಾನಕ್ಕೆ ಬಂದಿರುವಂಥ ಚೀನಾ ಯಾತ್ರಿಕ. ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಫಾಯಿಯಾನ್ ನೋಡ್ರಿ. ಫಾಯಿಯಾನ್ ಏನಪ್ಪ ಅಂತಂದರೆ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಈತನ ಒಂದು ಪ್ರಮುಖ ಕೃತಿ ಯಾವುದಪ್ಪ ಅಂತಂದರೆ ಗೋಕೋಕಿ ಅಂತ ಹೇಳ್ತೀವಿ. ಗೋಕೋಕಿ ಎಂಬುದೇನಪ್ಪ ಅಂತಂದರೆ ಫಾಯಿಯಾನ್ನ ಪ್ರಮುಖ ಕೃತಿ ಆಗಿರ್ತದೆ ನೋಡ್ರಿ. ಇದು ಗ್ರೀಕ್ ಭಾಷೆಯಲ್ಲಿ ಕಂಡು ಬರ್ತದೆ. ಫಾಯಿಯಾನ್ ಸರಿಯಾದ ಉತ್ತರ ಆಗಿದೆ. ಬೌದ್ಧ ಧರ್ಮಗಳ ಒಂದು ಗ್ರಂಥಗಳ ಅಧ್ಯಯನಕ್ಕಾಗಿ ಚೀನಾದಿಂದ ಬಂದ ಫಾಯಿ ಏನಪ್ಪ ಅಂತಂದರೆ ಈ ಒಂದು ಗುಪ್ತರ ಕಾಲದ ಸಮಾಜ, ಆಡಳಿತ, ಜನರ ಒಂದು ಜೀವನ ಮಟ್ಟ ಮತ್ತು ಶಾಂತಿಯುತ ಪರಿಸರ ಬಗ್ಗೆ ಅತ್ಯಮೂಲ್ಯವಾದ ವಿವರಗಳನ್ನು ದಾಖಲೆಯನ್ನು ನೀಡಿದ್ದಾನೆ. ಈತನ ಒಂದು ಕೃತಿ ಯಾವುದಪ್ಪ ಅಂತಂದರೆ ಗೋಕೋಕಿ ಎಂದು ಹೇಳ್ತೀವಿ. ಗೋಕೋಕಿ ಏನಪ್ಪ ಅಂತಂದರೆ ಈತನ ಒಂದು ಪ್ರಮುಖ ಕೃತಿಯಾಗಿರುತ್ತೆ ನೋಡ್ರಿ. ಈತ ಭಾರತ ದೇಶಕ್ಕೆ ಬರಲು ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕಾಗಿ ಭಾರತ ದೇಶಕ್ಕೆ ಬರ್ತಾನಂದರೆ ಒಂದು ಬೌದ್ಧ ಧರ್ಮ ಆಗಿರುವಂಥ ಬುದ್ಧನು ಒಂದು ತನ್ನ ಜೀವನವನ್ನು ಸಾಗಿಸಿರುವಂಥ ಸ್ಥಳಗಳನ್ನು ಈತ ಫಾಯಿಯನ್ನು ನೋಡಲಿಕ್ಕೆ ಭಾರತಕ್ಕೆ ಬಂದಿರ್ತಾನೆ. ಬುದ್ಧನ ಒಂದು ಜೀವನ ನಡೆಸಿರುವಂಥ ಸ್ಥಳಗಳನ್ನು ನೋಡಲು ಬಂದಿರ್ತಾನೆ ಅಂತಲೇ ಹೇಳ್ಬೋದು. ಬುದ್ಧನ ಒಂದು ಜೀವನದ ಸ್ಥಳಗಳನ್ನು ನೋಡಲು ಬಂದಿರ್ತಾನೆ ಫಾಯಿಯನ್. ಆತನ ಉದ್ದೇಶ ಅದಾಗಿರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಪ್ರಾಚೀನ ಭಾರತದ ಅತಿ ದೊಡ್ಡ ಶಿಕ್ಷಣ ಕೇಂದ್ರವಾದ ನಾಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಗುಪ್ತ ದೊರೆ ಯಾರು ಅಂತ ಕೇಳಿದ್ದಾರೆ. ನಾಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1ನೇದ್ದು ನೋಡ್ರಿ, 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತ ಏನಪ್ಪ ಅಂತಂದರೆ ಕ್ರಿಸ್ತಶಕ ಏನಪ್ಪ ಅಂತಂದರೆ 427ರಲ್ಲಿ ಈ ಒಂದು ನಾಳಂದ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ಓಕೆ. 1ನೇ ಕುಮಾರಗುಪ್ತ ಸರಿಯಾಗಿದೆ ನೋಡಿ. 5ನೇ ಶತಮಾನದಲ್ಲಿ ಬಿಹಾರದಲ್ಲಿ ಸ್ಥಾಪನೆಗೊಂಡ ನಾಳಂದ ವಿಶ್ವವಿದ್ಯಾಲಯ ಕೇವಲ ಭಾರತ ಮಾತ್ರವಲ್ಲದೆ ಚೀನಾ, ಜಪಾನ್, ಕೊರಿಯಾದ ವಿದ್ಯಾರ್ಥಿಗಳು ಆಕರ್ಷಿಸುತ್ತಿದ್ದ ಪ್ರಮುಖ ಬೌದ್ಧ ಶಿಕ್ಷಣ ಕೇಂದ್ರ ಆಗಿದೆ. ಇದೊಂದು ಬೌದ್ಧ ಶಿಕ್ಷಣ ಕೇಂದ್ರ ಆಗಿರ್ತದೆ. ಇದನ್ನು ಕ್ರಿಸ್ತಶಕ 427ರಲ್ಲಿ ನಿರ್ಮಾಣ ಮಾಡುತ್ತಾನೆ.
ಓಕೆ, 1ನೇ ಕುಮಾರಗುಪ್ತನ ಒಂದು ಅಧಿಕಾರ 414ರಿಂದ 455ರವರೆಗೂ ಅಧಿಕಾರ ಇತ್ತು ಅಂತ ಹೇಳಿದ್ನಲ್ಲ. ಅಲ್ಲಿ 427ರಲ್ಲಿ ಏನು ಮಾಡ್ತಾನೆ ಅಂದರೆ ಈ ಒಂದು 1ನೇ ಕುಮಾರಗುಪ್ತ ನಾಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ, ಎಲ್ಲಿ, ಬಿಹಾರದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಗುಪ್ತರ ಆಡಳಿತ ಅಧಿಕೃತ ಭಾಷೆ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಾಗಿತ್ತು ಗುಪ್ತರ ಕಾಲದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಂಸ್ಕೃತ ಆಗಿರ್ತದೆ. ಗುಪ್ತರ ಒಂದು ಪ್ರಮುಖ ಅಧಿಕೃತ ಭಾಷೆ ಯಾವುದಪ್ಪ ಅಂತಂದರೆ ಸಂಸ್ಕೃತ ಆಗಿರ್ತದೆ. ಎಲ್ಲ ಒಂದು ಏನು ನವರತ್ನ ಇದ್ದಾರೆ ಅವರೆಲ್ಲರೂ ಸಂಸ್ಕೃತದ ಒಂದು ಭಾಷೆಯನ್ನು ಇಲ್ಲಿ ಪ್ರಸಿದ್ಧಿಯನ್ನು ಪಡಿಸಿರ್ತಾರೆ ಅಂತಲೇ ಹೇಳ್ಬೋದು ನೋಡಿ. ಸಂಸ್ಕೃತ ಭಾಷೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತದೆ. ಇದೊಂದು ಆಡಳಿತ ಭಾಷೆ ಆಗಿರುತ್ತೆ ನೋಡಿರಿ ಗುಪ್ತರ ಕಾಲದ್ದು. ಗುಪ್ತರ ಕಾಲದಲ್ಲಿ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವು ಉತ್ತುಂಗಕ್ಕೇರಿರುತ್ತದೆ. ಅವರ ಬಹುತೇಕ ಶಾಸನಗಳು, ನಾಣ್ಯಗಳು, ಮೇಲಿನ ಬರಹಗಳು ಮತ್ತು ಅಧಿಕೃತ ದಾಖಲೆಗಳು ಸಂಸ್ಕೃತದಲ್ಲಿಯೇ ನಾವು ನೋಡಬಹುದು. ಸಂಸ್ಕೃತದಲ್ಲಿ ಕಂಡುಬರ್ತ ನೋಡ್ರಿ ಗುಪ್ತರ ಒಂದು ಪ್ರಮುಖ ಭಾಷೆ. ಮುಂದಿನ ಒಂದು ಪ್ರಶ್ನೆ, ಅಭಿಜ್ಞಾನ ಶಾಕುಂತಲಂ ಹಾಗೂ ಮೇಘದೂತ ಎಂಬ ಒಂದು ಪ್ರಸಿದ್ಧ ಸಂಸ್ಕೃತಿ ಕೃತಿಗಳನ್ನು ರಚಿಸಿದ ಕವಿ ಯಾರು ಅಂತ ಕೇಳಿದ್ದಾರೆ ನೋಡ್ರಿ. ಗುಪ್ತರ ಒಂದು ಆಸ್ಥಾನದ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿರುವಂಥ ಯಾರು ಈ ನವರತ್ನ ಇರ್ತಾರಲ್ಲ, 9 ಜನ ನವರತ್ನರಲ್ಲಿ ಒಬ್ಬರಾಗಿರುವಂಥ ವ್ಯಕ್ತಿ ಈ ಒಂದು ಅಭಿಜ್ಞಾನ ಶಾಕುಂತಲಂ ಮತ್ತು ಮೇಘದೂತ ಎಂಬ ಒಂದು ಪ್ರಸಿದ್ಧ ಸಂಸ್ಕೃತ ಕೃತಿಗಳನ್ನು ರಚನೆ ಮಾಡ್ತಾನೆ. ಈತ ಯಾರಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ಇವರು ಕಾಳಿದಾಸರಾಗಿದ್ದಾರೆ. ಕಾಳಿದಾಸರವರು ಅಭಿಜ್ಞಾನ ಶಾಕುಂತಲಂ ಮತ್ತು ಮೇಘದೂತ ಎಂಬ ಒಂದು ಕೃತಿಗಳನ್ನು ರಚನೆ ಮಾಡ್ತಾರೆ ನೋಡಿ ಸಂಸ್ಕೃತದಲ್ಲಿ. ಯಾವ ಒಂದು ಭಾಷೆಯಲ್ಲಿ ಇದ್ದೀವಿ ಅಂದರೆ ಸಂಸ್ಕೃತದಲ್ಲಿ ಇದ್ದಾವೆ ಇವು ಭಾಷೆಗಳು. ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಕವಿ ಮತ್ತು ನಾಟಕಗಾರ ಕಾಳಿದಾಸನು 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಾನೆ. ಯಾರು? ಕಾಳಿದಾಸ. ಓಕೆ, 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳು ಇರ್ತಾರೆ. 9 ಜನ ನವರತ್ನಗಳು ನಾವು ನೋಡಬಹುದು. ಮುಂದಿನ ಒಂದು ಪ್ರಶ್ನೆ, ಸೂರ್ಯಕೇಂದ್ರ ಸಿದ್ಧಾಂತ ಹಾಗೂ ಶೂನ್ಯದ ಪರಿಕಲ್ಪನೆಗೆ ಮಹತ್ತರ ಕೊಡುಗೆ ನೀಡಿದ ಗುಪ್ತರ ಕಾಲದ ಗಣಿತ ತಜ್ಞ ಯಾರು ಅಂತ ಕೇಳಿದ್ದಾರೆ. ಈ ಒಂದು ಜೀರೋ ಪರಿಕಲ್ಪನೆ ನೀಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆರ್ಯಭಟ್ಟ ನೋಡ್ರಿ. ಆರ್ಯಭಟ್ಟ ಏನಪ್ಪ ಅಂತಂದರೆ ಈ ಒಂದು ಸೂರ್ಯಕೇಂದ್ರ ಸಿದ್ಧಾಂತ ಮತ್ತು ಶೂನ್ಯದ ಪರಿಕಲ್ಪನೆಗೆ ಒಂದು ಕೊಡುಗೆ ನೀಡ್ತಾನೆ ಅಂತಲೇ ಹೇಳ್ಬೋದು ಆರ್ಯಭಟ್ಟ. ಆರ್ಯಭಟ್ಟ ಏನಪ್ಪ ಅಂತಂದರೆ ಪೈನ ಮೌಲ್ಯವನ್ನು ನಿಖರವಾಗಿ ಲೆಕ್ಕ ಹಾಕ್ತಾನೆ. ಪೈ ಅಂದರೆ ಪೈ ಈ ರೀತಿಯಾಗಿರುತ್ತೆ ನೋಡ್ರಿ. ಪೈನ ಒಂದು ಮೌಲ್ಯವನ್ನು ನಿಖರವಾಗಿ ಲೆಕ್ಕ ಹಾಕಿದಂಥ ವ್ಯಕ್ತಿ ಆರ್ಯಭಟ್ಟ ಆಗಿರ್ತಾನೆ ನೋಡ್ರಿ. ಅದೇ ರೀತಿಯಾಗಿ ಗ್ರಹಣಗಳು ಮತ್ತು ಹೇಗೆ ಸಂಭವಿಸುತ್ತವೆ ಎಂಬುದು ಕೂಡ ಈತ ವೈಜ್ಞಾನಿಕವಾಗಿ ವಿವರಿಸಿದ ಪ್ರಾಚೀನ ಭಾರತದ ಶ್ರೇಷ್ಠ ವಿಜ್ಞಾನಿಯಾಗಿ ಆರ್ಯಭಟ್ಟ ಇದ್ದಾನೆ ಅಂತಲೇ ಹೇಳ್ಬೋದು. ಪೈನ ಒಂದು ವಿವರಣೆ ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಆರ್ಯಭಟ್ಟ ಆಗಿದ್ದಾರೆ ನೋಡ್ರಿ. ಇವರ ಒಂದು ಕೃತಿ ಯಾವುದಪ್ಪ ಅಂತಂದರೆ ಆರ್ಯಭಟಿ ಎಂಬುದು ಇವರ ಒಂದು ಪ್ರಮುಖ ಕೃತಿಯಾಗಿದೆ. ಭೂಮಿಯ ತನ್ನ ಅಕ್ಷದ ಸುತ್ತ ಸುತ್ತುತ್ತದೆ ಎಂದು ಪ್ರತಿಪಾದಿಸಿದ ಆರ್ಯಭಟ್ಟನ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡಿ, ಆರ್ಯಭಟಿಯಂ. ಈಗ ತಾನೇ ಹೇಳಿದೆ, ಸರಿಯಾದ ಉತ್ತರ ಆರ್ಯಭಟಿಯಂ. ಆರ್ಯಭಟ್ಟನ ಪ್ರಮುಖ ಕೃತಿಯಾಗಿದೆ ನೋಡಿ, ಆರ್ಯಭಟಿಯಂ ಪ್ರಮುಖ ಕೃತಿ. ತನ್ನ 23ನೇ ವಯಸ್ಸಿನಲ್ಲಿ ರಚಿಸಿದ ಈ ಒಂದು ಕೃತಿಯಲ್ಲಿ ಆತನು ಗಣಿತ, ಬೀಜಗಣಿತ, ತ್ರಿಕೋನಮಿತಿ, ಖಗೋಳಶಾಸ್ತ್ರದ ಹಲವಾರು ಸಂಕೀರ್ಣ ನಿಯಮಗಳನ್ನು ಸರಳವಾಗಿ ಈ ಒಂದು ಕೃತಿಯಲ್ಲಿ ವಿವರಿಸಿದ್ದಾನೆ ಅಂತಲೇ ಹೇಳ್ಬೋದು. ಗಣಿತದ ಬಗ್ಗೆ ಮಾಹಿತಿ ಇದೆ ನೋಡಿ, ಬೀಜಗಣಿತ ಆಗಿರ್ಬೋದು, ತ್ರಿಕೋನಮಿತಿ, ಖಗೋಳಶಾಸ್ತ್ರದ ಬಗ್ಗೆ ಈ ಒಂದು ಮಾಹಿತಿ ಆರ್ಯಭಟೀಯದಲ್ಲಿ ನೋಡಬಹುದು. ಇದನ್ನು ಬರೆದವರು ಯಾರಪ್ಪ ಅಂತಂದರೆ ಆರ್ಯಭಟ ಆಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಜಗತ್ತಿನಾದ್ಯಂತ ಹಲವಾರು ಭಾಷೆಗಳಿಗೆ ಅನುವಾದಗೊಂಡ ಪ್ರಸಿದ್ಧ ಪಂಚತಂತ್ರ ಕಥೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಪಂಚತಂತ್ರ ರಚಿಸಿದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ವಿಷ್ಣು ಶರ್ಮ ರಚಿಸ್ತಾನೆ, ಅದು ಪಂಚತಂತ್ರವನ್ನು ರಚಿಸಿದಂಥ ವ್ಯಕ್ತಿ ವಿಷ್ಣು ಶರ್ಮ ಆಗಿದ್ದಾರೆ ನೋಡ್ರಿ. ವಿಷ್ಣು ಶರ್ಮ ಏನಂದರೆ ಪಂಚತಂತ್ರವನ್ನು ರಚನೆ ಮಾಡ್ತಾರೆ. ರಾಜಕುಮಾರರಲ್ಲಿ ನೈತಿಕತೆ, ಲೌಕಿಕ ಜ್ಞಾನ ಮತ್ತು ರಾಜಕೀಯ ತಂತ್ರಗಳನ್ನು ಬೆಳೆಸಲು ಪ್ರಾಣಿ ಪಕ್ಷಿಗಳ ಕಥೆಗಳ ಮೂಲಕ ವಿಷ್ಣು ಶರ್ಮ ಏನು ಮಾಡ್ತಾನಂದರೆ ಈ ಒಂದು ಪಂಚತಂತ್ರವನ್ನು ರಚಿಸ್ತಾನೆ ಅಂತಲೇ ಹೇಳ್ಬೋದು. ಪಂಚತಂತ್ರವನ್ನು ರಚಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ವಿಷ್ಣು ಶರ್ಮ ಆಗಿದ್ದಾರೆ ನೋಡಿ. ಪಂಚತಂತ್ರ ರಚನೆ ಮಾಡ್ತಾರೆ ವಿಷ್ಣು ಶರ್ಮ ಅವರು. ಇವರು ಕೂಡ ಪ್ರಮುಖ ನವರತ್ನ ಆಗಿರ್ತಾರೆ ಅಂತ ಹೇಳ್ಬೋದು. ನವರತ್ನಗಳಲ್ಲಿ ಒಬ್ಬರಾಗಿರ್ತಾರೆ ಇವರು ವಿಷ್ಣು ಶರ್ಮ ಅವರು. ಮುಂದಿನ ಒಂದು ಪ್ರಶ್ನೆ,
ಗುಪ್ತರ ಕಾಲದ ಸಾಮಾಜಿಕ ಜೀವನವನ್ನು ಚಿತ್ರಿಸುವ ಮೃಚ್ಛಕಟಿಕ ಎಂಬ ಒಂದು ಪ್ರಸಿದ್ಧ ನಾಟಕವನ್ನು ಕೃತಿಯನ್ನು ಯಾರು ಬರೆದಿದ್ದಾರೆ? ಮೃಚ್ಛಕಟಿಕ ಒಂದು ಪ್ರಸಿದ್ಧ ನಾಟಕವಾಗಿದೆ. ಇದನ್ನು ಬರೆದಂಥ ಕರ್ತೃ ಯಾರು ಅಂತ ಕೇಳಿದ್ದಾರೆ ನೋಡಿ. ಮೃಚ್ಛಕಟಿಕ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಶೂದ್ರಕನ ಮೃಚ್ಛಕಟಿಕ ಅಂತ ನಾವು ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮೃಚ್ಛಕಟಿಕ ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಶೂದ್ರಕ ಆಗಿದ್ದ ನೋಡಿರಿ. ರಾಜಕುಮಾರನ ಕಥೆಗಳು ಬಿಟ್ಟು ಸಾಮಾನ್ಯ ಜನರ ಬದುಕನ್ನು, ಬಡ ಬ್ರಾಹ್ಮಣ ಮತ್ತು ವೈಶ್ಯರ ನಡುವಿನ ಪ್ರೇಮ ಕಥೆಯನ್ನು ಚಿತ್ರಿಸುವ ಶೂದ್ರಕನ ಶ್ರೇಷ್ಠ ನಾಟಕ ಯಾವುದಂದರೆ ಅದು ಮೃಚ್ಛಕಟಿಕ ಅಂತಲೇ ಹೇಳ್ಬೋದು. ಮೃಚ್ಛಕಟಿಕ ಬರೆದವರಂಥ ವ್ಯಕ್ತಿ ಶೂದ್ರಕ ಆಗಿರ್ತಾನೆ ನೋಡ್ರಿ. ಇದೇನಪ್ಪ ಅಂತಂದರೆ ವೇಶ್ಯ ಮತ್ತು ಅವರ ಪ್ರೇಮ ಕಥೆಯನ್ನು ಹೇಳ್ತದೆ. ಬ್ರಾಹ್ಮಣ ಮತ್ತು ವೇಶ್ಯ ಅವರ ಬಗ್ಗೆ ಒಂದು ಪ್ರೇಮ ಕಥೆಯನ್ನು ಹೇಳೋದು ಮೃಚ್ಛಕಟಿಕ ಆಗಿದೆ ನೋಡಿ. ಜೊತೆಗೆ ಸಾಮಾನ್ಯ ಜನರ ಬದುಕನ್ನು ಕೂಡ ಇದರಲ್ಲಿ ವಿವರಿಸಲಾಗಿದೆ. ನಂತರದಲ್ಲಿ ಬರುತ್ತೆ ನೋಡ್ರಿ ಇನ್ನೊಂದು ಪ್ರಶ್ನೆ. ಹೂಣರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಸಾಮ್ರಾಜ್ಯವನ್ನು ರಕ್ಷಿಸಿದ ಗುಪ್ತರ ವಂಶದ ಕೊನೆಯ ಪ್ರಬಲ ದೊರೆ ಯಾರು? ಗುಪ್ತರ ಒಂದು ಪ್ರಬಲ ದೊರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಆಗತಾನೆ ಹೇಳಿದೆ, ಗುಪ್ತರ ಒಂದು ಪ್ರಮುಖ ಕೊನೆಯ ರಾಜ್ಯ ಯಾರಪ್ಪ ಅಂತಂದರೆ ಸ್ಕಂದಗುಪ್ತ ನೋಡಿ. ಸ್ಕಂದಗುಪ್ತ ಸರಿಯಾದ ಉತ್ತರ ಆಗಿದೆ. ಓಕೆ, ಸ್ಕಂದಗುಪ್ತ ಅಂತ ಹೇಳ್ತೀವಿ. ಸ್ಕಂದಗುಪ್ತಂದ ಅಧಿಕಾರಾವಧಿ ಏನಪ್ಪ ಅಂತಂದರೆ 455ರಿಂದ 467 ಅಂತ ಹೇಳ್ತೀವಿ. ಓಕೆ, 457ರಿಂದ 467ರವರೆಗೂ ಈತ ಅಧಿಕಾರದಲ್ಲಿ ಇರ್ತಾನೆ. ಈತ ವಾಯು ಗಡಿಯಿಂದ ನುಗ್ಗಿ ಬರುತ್ತಿರುವ ಕ್ರೂರ ಊರ್ಣರ ಸೋಲಿಸಿಗೆಯಿಂದ ದೇಶವನ್ನು ರಕ್ಷಣೆ ಮಾಡ್ತಾನೆ. ಈತನ ಮರಣ ನಂತರ ಗುಪ್ತ ಸಾಮ್ರಾಜ್ಯ ವೇಗವಾಗಿ ಕ್ಷೀಣಿಸ್ತದೆ ಅಂತ ಹೇಳ್ಬೋದು. ಈತ ಮರಣ ಹೊಂದದ್ದು 467ರಲ್ಲಿ. ಓಕೆ, ಕ್ರಿಸ್ತಶಕ 467ರಲ್ಲಿ ಈತ ಮರಣ ಹೊಂದುತ್ತಾನೆ. ಮುಂದಿನ ಒಂದು ಪ್ರಶ್ನೆ. ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಮಧ್ಯ ಏಷ್ಯಾದ ಅಲೆಮಾರಿ ಬುಡಕಟ್ಟು ಜನಾಂಗ ಯಾವುದಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಹೂಣರು. ಹೂಣರು ಏನಪ್ಪ ಅಂತಂದರೆ ಈ ಒಂದು ಅಲೆಮಾರಿ ಜನಾಂಗದವರಾಗಿದ್ದರು ನೋಡಿರಿ. ಏಷ್ಯಾದ ಮಧ್ಯ ಏಷ್ಯಾದ ಅಲೆಮಾರಿ ಜನಾಂಗ ಹೂಣರಾಗಿರ್ತಾರೆ. ಇವರು ಗುಪ್ತರ ಮೇಲೆ ಆಕ್ರಮಣ ಮಾಡ್ತಾರೆ. 5ನೇ ಶತಮಾನದ ಕೊನೆಯಲ್ಲಿ ತೋರಮಾನ ಮತ್ತು ಮೀರ ಕುಲನ್ ನೇತೃತ್ವದಲ್ಲಿ ಹೂಣರು ನಿರಂತರ ದಾಳಿ ಮಾಡಿಗೆಸಿಂದ ಈ ಒಂದು ಗುಪ್ತ ಸಾಮ್ರಾಜ್ಯವನ್ನು ಆರ್ಥಿಕ ರಾಜಕೀಯವಾಗಿ ಸೋಲಿಸ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಹೂಣರು ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ. ಗುಪ್ತರ ಆಡಳಿತದಲ್ಲಿ ವ್ಯಾಪಕವಾಗಿ ಬಳಸುತ್ತಿದ್ದ ಬೆಳ್ಳಿ ನಾಣ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಗುಪ್ತರ ಆಡಳಿತದಲ್ಲಿ ವ್ಯಾಪಕವಾಗಿ ಬಳಸುತ್ತಿದ್ದ ಬೆಳ್ಳಿಯ ನಾಣ್ಯಗಳನ್ನು ಏನೆಂದು ಕರೆಯುತ್ತಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ರೂಪಕ ಎಂದು ಕರೆಯುತ್ತಿರ್ತಾರೆ. ಬೆಳ್ಳಿಯ ನಾಣ್ಯಕ್ಕೆ ರೂಪಕ ಎಂದು ಕರೆಯುತ್ತಿರ್ತಾರೆ ಗುಪ್ತರ ಒಂದು ಕಾಲದಲ್ಲಿ. ವ್ಯಾಪಾರ ಮತ್ತು ವಾಣಿಜ್ಯ ಗುಪ್ತರ ಒಂದು ರೂಪಕ ಎಂಬ ಒಂದು ಬೆಳ್ಳಿಯ ನಾಣ್ಯಗಳನ್ನು ವ್ಯಾಪಕವಾಗಿ ಬಳಸ್ತಿರ್ತಾರೆ. ಇದು ಶೇಖರ ನಾಣ್ಯಗಳ ಶೈಲಿಯನ್ನೇ ಕೂಡ ಹೋಲುತ್ತದೆ ಅಂತಲೇ ಹೇಳ್ಬೋದು ನಾವು. ರೂಪಕ ಎಂಬುದು ಒಂದು ಬೆಳ್ಳಿ ನಾಣ್ಯ. ಇದು ಗುಪ್ತರದ ಕಾಲದಲ್ಲಿ ಇರುವಂಥ ಒಂದು ನಾಣ್ಯ ಆಗಿದೆ. ಮುಂದಿನ ಒಂದು ಪ್ರಶ್ನೆ. ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸುಂದರವಾದ ಚಿನ್ನದ ನಾಣ್ಯಗಳನ್ನು ಹೊರತಂದ ಗುಪ್ತರ ಚಿನ್ನದ ನಾಣ್ಯದ ಹೆಸರೇನಂತ ಕೇಳಿದ್ದಾರೆ. ಗುಪ್ತರ ಚಿನ್ನದ ನಾಣ್ಯ ಹೆಸರೇನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದಿನಾರ್ ನೋಡಿ. ಬೆಳ್ಳಿಯ ನಾಣ್ಯದ್ದು ರೂಪಕ ಆಗಿತ್ತು. ಚಿನ್ನದ್ದೇನಪ್ಪ ಅಂತಂದರೆ ದಿನಾರ್ ಆಗಿದೆ. ಓಕೆ, ಚಿನ್ನದ್ದೇನು ದಿನಾರ್ ಆಗಿದೆ ನೋಡಿ, ದಿನಾರ್. ರೋಮ್ನ ನಾಣ್ಯ ಒಂದು ಡೆನೇರಿಯಸ್ ನಿಂದ ಪ್ರೇರಿತವಾದ ದಿನಾರ್ ಚಿನ್ನದ ನಾಣ್ಯವನ್ನು ಗುಪ್ತರ ಕಾಲದ ಆರ್ಥಿಕ ಸಮೃದ್ಧಿಗೆ ಮತ್ತು ಕುಶಲ ಕಲೆಗಳಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತಲೇ ಹೇಳ್ಬೋದು. ಈ ದಿನಾರ್ ಅನ್ಬೋದು ಏನಪ್ಪ ಅಂತಂದರೆ ಚಿನ್ನದ ನಾಣ್ಯ ಆಗಿದೆ. ಇದು ಗುಪ್ತರ ಕಾಲದ್ದು. ಮುಂದಿನ ಒಂದು ಪ್ರಶ್ನೆ. ಖಗೋಳಶಾಸ್ತ್ರ, ವಾಸ್ತುಶಿಲ್ಪ, ಹವಾಮಾನ ಮುಂತಾದ ವಿಷಯಗಳನ್ನು ಒಳಗೊಂಡ ಬೃಹತ್ ಸಂಹಿತೆ ಎಂಬ ಒಂದು ವಿಶ್ವಕೋಶವನ್ನು ರಚಿಸಿದವರು ಯಾರಂತ ಕೇಳಿದ್ದಾರೆ. ಬೃಹತ್ ಸಂಹಿತೆಯನ್ನು ಬರೆದಂಥ ಕರ್ತೃ ಯಾರಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ವರಾಹಮಿಹಿರನ ಒಂದು ಬೃಹತ್ ಸಂಹಿತೆ ಆಗಿದೆ. ಓಕೆ, ವರಾಹಮಿಹಿರನ ಬೃಹತ್ ಸಂಹಿತೆ. ನವರತ್ನಗಳಲ್ಲಿ ಒಬ್ಬನಾದ ವರಾಹಮಿಹಿರ ಏನು ಮಾಡ್ತಾನೆ ಅಂದರೆ ಈ ಒಂದು ಬೃಹತ್ ಸಂಹಿತೆಯನ್ನು ಬರೆಯುತ್ತಾನೆ ಅಂತ ಹೇಳ್ಬೋದು. ಪಂಚಸಿದ್ಧಾಂತಿಕ ಎಂಬ ಒಂದು ಪ್ರಸಿದ್ಧ ಖಗೋಳಶಾಸ್ತ್ರ ಗ್ರಂಥವನ್ನು ಕೂಡ ಈತನೇ ರಚಿಸ್ತಾನೆ. ಪಂಚಸಿದ್ಧಾಂತಿಕ. ಮುಂದಿನ ಒಂದು ಪ್ರಶ್ನೆ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಪ್ರಸಿದ್ಧ ವೈದ್ಯ ಮತ್ತು ಆಯುರ್ವೇದದ ತಜ್ಞೆ ಯಾರಾಗಿದ್ದರು? 2ನೇ ಒಂದು ಚಂದ್ರಗುಪ್ತನ ಒಂದು ಕಾಲದಲ್ಲಿ
ಆಯುರ್ವೇದದ ತಜ್ಞ ಯಾರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಧನ್ವಂತ್ರಿ ನೋಡಿ. ಧನ್ವಂತ್ರಿ ಏನಪ್ಪ ಅಂತಂದರೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿರುವಂಥ ಪ್ರಮುಖ ಆಯುರ್ವೇದ ತಜ್ಞೆಯಾಗಿದ್ದಾರೆ. ಓಕೆ, ನವರತ್ನಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ನೋಡ್ರಿ. ಇವರು ಪ್ರಾಚೀನ ಕಾಲದ ಶ್ರೇಷ್ಠ ವೈದ್ಯರಾಗಿದ್ದಾರೆ. ಇವರನ್ನು ಆಯುರ್ವೇದದ ದೇವತೆ ಎಂದು ಕೂಡ ಪೂಜೆಯನ್ನು ಮಾಡುತ್ತಿರ್ತಾರೆ ಆ ಒಂದು ಗುಪ್ತರ ಕಾಲದಲ್ಲಿ. ಧನ್ವಂತ್ರಿ ಒಂದು ತಜ್ಞ ಆಗಿದ್ದನು ಅಂತ ಹೇಳ್ಬೋದು, ವೈದ್ಯ ಆಗಿದ್ದಾರೆ ನೋಡ್ರಿ, ಆಯುರ್ವೇದಿಕ್ ತಜ್ಞ. ಓಕೆ, 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾರೆ. 2ನೇ ಚಂದ್ರಗುಪ್ತ. ಓಕೆ, 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾರೆ. 2ನೇ ಚಂದ್ರಗುಪ್ತನ ಒಂದು ಅವಧಿ ಎಷ್ಟಂದರೆ 380ರಿಂದ 414. ಓಕೆ, 414ವರೆಗೂ ಇವರು ಇರ್ತಾರೆ ನೋಡ್ರಿ, 2ನೇ ಚಂದ್ರಗುಪ್ತ. ದೆಹಲಿಯಲ್ಲಿ ಕುತುಬ್ ಮಿನಾರ್ ಆವರಣದಲ್ಲಿರುವ ತುಕ್ಕು ಹಿಡಿದ ಮೇರ್ವಲ್ಲಿ ಕಬ್ಬಿಣದ ಸ್ತಂಭ ಯಾವ ಗುಪ್ತ ದೊರೆಗೆ ಸಂಬಂಧಿಸಿದೆ? ಮೇರ್ವಲ್ಲಿ ಕಬ್ಬಿಣದ ಸ್ತಂಭ ಶಾಸನ ಯಾರಿಗೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ ನೋಡ್ರಿ. ಮೇರ್ವಲ್ಲಿ ಸ್ತಂಭ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 2ನೇ ಚಂದ್ರಗುಪ್ತ ಅಂತ ಹೇಳ್ತೀವಿ. 2ನೇ ಚಂದ್ರಗುಪ್ತನಿಗೆ ಈ ಒಂದು ಮೇರ್ವಲ್ಲಿ ಕಬ್ಬಿಣ ಸ್ತಂಭ ಶಾಸನ 2ನೇ ಚಂದ್ರಗುಪ್ತನ ಒಂದು ವಿಜಯಾಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಓಕೆ, ಇದನ್ನು ವಿಕ್ರಮಾದಿತ್ಯ ಎಂದು ಕೂಡ ಕರಿತಿರ್ತಾರೆ ನೋಡ್ರಿ. 1600 ವರ್ಷಗಳಿಗಿಂತ ಹಳೆಯದಾದ ಈ ಒಂದು ಕಬ್ಬಿಣ ಸ್ತಂಭ ಶಾಸನ ಇಂದು ಕೂಡ ಮಳೆ ಗಾಳಿಗೆ ಒಡ್ಡಿಕೊಂಡಿದ್ದರೂ ತುಕ್ಕು ಹಿಡಿಯದಿರುವುದು ಗುಪ್ತರ ಕಾಲದ ಲೋಹಶಾಸ್ತ್ರದ ಅತ್ಯುನ್ನತ ಜ್ಞಾನವನ್ನು ತೋರಿಸ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಕಬ್ಬಿಣ ಕಬ್ಬಿಣ ಶಾಸನ ಇದೆ, ಇದುವರೆಗೂ ಕೂಡ ಮಳೆ ಬೆಳೆ ಆದರೂ ಕೂಡ ಏನಪ್ಪ ಅಂತಂದರೆ ಈ ಒಂದು ಶಾಸನ ತುಕ್ಕು ಹಿಡ್ದಲ್ಲ ನೋಡ್ರಿ, ಕಬ್ಬಿಣ ಸ್ತಂಭ ಶಾಸನ. ಓಕೆ, ಮುಂದಿನ ಒಂದು ಪ್ರಶ್ನೆ. ವೀಣೆ ನುಡಿಸುವ ಚಿತ್ರವಿರುವ ನಾಣ್ಯಗಳನ್ನು ಮುದ್ರಿಸಿ ಕವಿರಾಜ್ಯ ಎಂಬ ಬಿರುದನ್ನು ಪಡೆದ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಕವಿರಾಜ್ಯ ಎಂಬ ಒಂದು ಬಿರುದನ್ನು ಪಡೆದಂಥ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಮುದ್ರಗುಪ್ತ. ಸಮುದ್ರಗುಪ್ತ ಏನಪ್ಪ ಅಂತಂದರೆ ಕವಿರಾಜ್ಯ ಎಂಬ ಒಂದು ಬಿರುದನ್ನು ಪಡಿತಾನೆ. ಯಾಕಂದರೆ ಕೃಷ್ಣ ಚರಿತೆ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಅದಕ್ಕಾಗಿ ಇತ್ತಾಗೆ ಕವಿರಾಜ ಎಂಬ ಒಂದು ಬಿರುದನ್ನು ನೀಡಲಾಗುತ್ತೆ ನೋಡಿ. ಸಮುದ್ರಗುಪ್ತನು ಕೇವಲ ಯುದ್ಧನಷ್ಟೇ ಅಲ್ಲದೆ ಸಂಗೀತ, ಕಲೆ ಮತ್ತು ಸಾಹಿತ್ಯದ ದೊಡ್ಡ ಪೋಷಕನಾಗಿರ್ತಾನೆ. ಅದಕ್ಕಾಗಿ ಕಲಾ ಪೋಷಕ ಆಗಿರುವ ಸಮುದ್ರಗುಪ್ತ ಏನು ಮಾಡ್ತಾನೆ ಅಂದರೆ ಈ ಒಂದು ಕೃಷ್ಣ ಚರಿತೆ ಬರೀತಾನೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ವೀಣೆ ನುಡಿಸುತ್ತಿರುವ ಆತನ ನಾಣ್ಯಗಳು ಇಂದು ಕೂಡ ದೃಢಪಡಿಸ್ತವೆ. ಆತ ಸಮುದ್ರಗುಪ್ತ ಏನು ಮಾಡ್ತಾನೆ ಅಂದರೆ ತನ್ನ ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರಗಳನ್ನು ಹಾಕುತ್ತಾನೆ ನಾಣ್ಯಗಳ ಮೇಲೆ. ಓಕೆ, ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದರೆ ಸಮುದ್ರಗುಪ್ತ. ಈ ಒಂದು ಕೃಷ್ಣ ಚರಿತೆ ಎಂಬ ಕೃತಿ ಬರೆದ ಸಲುವಾಗಿ ಕವಿರಾಜ ಎಂಬ ಒಂದು ಬಿರುದನ್ನು ಪಡಿತಾನೆ, ಕವಿರಾಜ. ಓಕೆ, ಮುಂದಿನ ಒಂದು ಪ್ರಶ್ನೆ. ಪ್ರಸಿದ್ಧ ನವರತ್ನರು ಯಾರ ಆಸ್ಥಾನದಲ್ಲಿ ಅಲಂಕರಿಸಿದ್ದರು ಅಂತ ಕೊಟ್ಟಿದ್ದಾರೆ. 9 ವಿದ್ವಾಂಸರಾಗಿರ್ತಾರೆ, ಅವರಿಗೆ ನವರತ್ನ ಎಂದು ಕರೆಯುತ್ತೀವಿ. ಈ ಒಂದು ನವರತ್ನರು ಯಾರ ಆಸ್ಥಾನದಲ್ಲಿದ್ದರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು ಕಂಡು ಬರ್ತಾರೆ. ಅಮರಸಿಂಹ ಆಗಿರ್ಬೋದು, ಕಾಳಿದಾಸ, ಧನ್ವಂತ್ರಿ, ವರಾಮಿರ ಸೇರಿದಂತೆ ಪ್ರಮುಖ 9 ಶ್ರೇಷ್ಠ ಒಂದು ನವರತ್ನವರು ಕಂಡು ಬರ್ತಾರೆ ನೋಡ್ರಿ. ಇವರು ಪ್ರಮುಖ ವಿದ್ವಾಂಸರಾಗಿರ್ತಾರೆ. ಆತನ ಆಸ್ಥಾನ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿರೋಂಥ ವ್ಯಕ್ತಿಗಳಾಗಿದ್ದಾರೆ. ಕಲೆ ಸಾಹಿತ್ಯದ ಬೆಳವಣಿಗೆ ಕೂಡ ಇವರೇ ಕಾರಣ ಅಂತಲೇ ಹೇಳ್ಬೋದು. ಹಲವಾರು ಕೃತಿಗಳನ್ನು ಬರೆದಿರ್ತಾರೆ ಇವರೇ 9 ಜನ. ಮುಂದಿನ ಒಂದು ಪ್ರಶ್ನೆ. ಪ್ರಾಚೀನ ಭಾರತದ ಪ್ರಸಿದ್ಧ ಸಂಸ್ಕೃತ ಶಬ್ದಕೋಶವಾದ ಅಮರಕೋಶವನ್ನು ರಚಿಸಿದವರು ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಅಮರಕೋಶವನ್ನು ರಚಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮರಸಿಂಹನ ಅಮರಕೋಶ ಅಂತಲೇ ಹೇಳ್ಬೋದು. ಇವರು ಕೂಡ ಪ್ರಮುಖ ನವರತ್ನಗಳಲ್ಲಿ ಒಬ್ಬರಾಗಿರ್ತಾರೆ ನೋಡ್ರಿ. ನವರತ್ನಗಳಲ್ಲಿ ಒಬ್ಬರಾಗಿರ್ತಾರೆ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾರೆ. ಓಕೆ, ಅಮರಸಿಂಹನ ಅಮರಕೋಶ ಅಂತಲೇ ಹೇಳ್ಬೋದು. ಇವರು ನವರತ್ನಗಳಲ್ಲಿ ಒಬ್ಬರಾಗಿರ್ತಾರೆ. ಇವರು ಏನಂದರೆ ಅಮರಕೋಶ ಎಂಬ ಒಂದು ಸಂಸ್ಕೃತದ ಅಧ್ಯಯನ ಮತ್ತು ಮೂಲಭೂತ ಅತ್ಯಂತ ಪ್ರಮುಖ ಗ್ರಂಥ ಆಗಿದೆ ನೋಡ್ರಿ. ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದೆ. ಇದನ್ನು ನಾಮಲಿಂಗಾನು ಶಾಸನ ಎಂದು ಕರೀತಾರೆ ನೋಡ್ರಿ. ನಾಮಲಿಂಗ ಶಾಸನ ಅಂತ ಕರೀತಾರೆ ಇದಕ್ಕೆ, ಅಮರಕೋಶ. ಗುಪ್ತರ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾದ ಕಲ್ಲಿನ ದಂಡಾವತಾರ ದೇವಾಲಯವನ್ನು ಎಲ್ಲಿದೆ ಅಂತ ಕೊಟ್ಟಿದ್ದಾರೆ.
ಗುಪ್ತರ ಕಾಲಕ್ಕೆ ಎಂದು ಯಾವುದು ದಶಾವತಾರ ದೇವಾಲಯ ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದೇವಗಢ ನೋಡಿ. ದೇವಗಢನಲ್ಲಿ ದಶಾವತಾರ ದೇವಾಲಯ ಕಂಡು ಬರ್ತದೆ. ಓಕೆ. ಉತ್ತರ ಪ್ರದೇಶದ ಒಂದು ದೇವಗಢನಲ್ಲಿರುವ ಒಂದು ಸುಂದರವಾದ ವಿಷ್ಣು ದೇವಾಲಯ ಆಗಿದೆ. ಇದು ವಿಷ್ಣು ದೇವಾಲಯ ಆಗಿದೆ ನೋಡಿ. ಭಾರತದ ಅತಿ ಹಳೆಯ ಒಂದು ಕಲ್ಲಿನ ದೇವಾಲಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ನಾವು. ಶಿಖರ ಶೈಲಿಯಲ್ಲಿ ವಾಸ್ತುಶಿಲ್ಪದ ಆರಂಭಿಕ ಉದಾಹರಣೆಯಾಗಿದೆ ನೋಡಿ. ಇದು ದೇವಗಢನಲ್ಲಿ ಕಂಡು ಬರ್ತದೆ ಈ ಒಂದು ಏನಪ್ಪ ಅಂತಂದರೆ ದೇವಾಲಯ. ಮುಂದಿನ ಒಂದು ಪ್ರಶ್ನೆ, ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಕರೆಸಿಕೊಳ್ಳುವ ಸುಶ್ರುತ ಸಂಹಿತೆಯ ಕರ್ತೃ ಯಾರಂತ ಕೇಳಿದ್ದಾರೆ. ಸುಶ್ರುತ ಸಂಹಿತೆ ಅಂತ ಹೇಳುತ್ತೆ ನೋಡಿ. ಸುಶ್ರುತ ಸಂಹಿತೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸುಶ್ರುತ. ಈ ಒಂದು ಸುಶ್ರುತ ಸಂಹಿತೆಯನ್ನು ಬರೆಯುತ್ತಾನೆ ಸುಶ್ರುತ ಅವರು. ಗುಪ್ತರ ಕಾಲದ ಒಂದು ನವರತ್ನಗಳಲ್ಲಿ ಇವರು ಕೂಡ ಒಬ್ಬರು ಆಗಿರ್ತಾರೆ ನೋಡಿ. ಓಕೆ. ಇವರು ಏನಪ್ಪ ಅಂತಂದರೆ ಸುಶ್ರುತ ಸಂಹಿತೆಯನ್ನು ಬರ್ತಾರೆ. ಇದಕ್ಕೆ ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂತಂದರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದೆ. ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು ಮತ್ತು ನೂರಾರು ವೈದ್ಯಕೀಯ ಉಪಕರಣಗಳ ಬಗ್ಗೆ ಅದ್ಭುತ ವಿವರಣೆಯನ್ನು ಈ ಒಂದು ಸುಶ್ರುತ ಸಂಹಿತೆ ನೀಡುತ್ತದೆ ಅಂತಲೇ ಹೇಳ್ಬೋದು. ಇದು ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದೆ ನೋಡಿ. ಸುಶ್ರುತ ಸಂಹಿತೆ. ಮುಂದಿನ ಒಂದು ಪ್ರಶ್ನೆ, ಶಕರನ್ನು ಸಂಪೂರ್ಣವಾಗಿ ಸೋಲಿಸಿ ಶಕರಿ ಎಂಬ ಬಿರುದನ್ನು ಪಡೆದ ಗುಪ್ತ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಓಕೆ. ಶಕರಿಗೆ ಶತ್ರು ಆಗಿರ್ತಾರೆ ಇವರು. ಶಕರಿ ಎಂಬ ಒಂದು ಬಿರುದನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎರಡನೇ ಚಂದ್ರಗುಪ್ತ ಅಂತಲೇ ಹೇಳ್ತೀವಿ ನಾವು. ಓಕೆ. ಎರಡನೇ ಚಂದ್ರಗುಪ್ತ ಏನು ಮಾಡ್ತಾರೆ ಅಂದರೆ ಶಕರ ಮೂರನೇ ರುದ್ರದಾಮನನ್ನು ಸೋಲಿಸ್ತಾರೆ. ರುದ್ರದಾಮನನ್ನು ಸೋಲಿಸ್ತಾರೆ ಅಂತಲೇ ಹೇಳ್ಬೋದು. ಮೂರನೇ ರುದ್ರದಾಮನನ್ನು ಸೋಲಿಸಿದ ಶಕರಿ ಎಂಬ ಒಂದು ಬಿರುದನ್ನು ಪಡೆಯುತ್ತಾರೆ. ಪಶ್ಚಿಮ ಭಾರತದಲ್ಲಿ ಆಳುತ್ತಿದ್ದ ಶಿವಪತ್ರವನ್ನು ಸಂಪೂರ್ಣವಾಗಿ ಸೋಲಿಸಿ ಆತನನ್ನು ಗುಜರಾತ್ ಮಾಳ್ವಾ ಪ್ರಾಂತ್ಯಗಳನ್ನು ಗುಪ್ತ ಸಾಮ್ರಾಜ್ಯವನ್ನು ಸೇರಿಕೊಂಡವು ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ, ಗುಪ್ತರ ಇತಿಹಾಸದಲ್ಲಿ ಬೆಳ್ಳಿಯ ನಾಣ್ಯಗಳು ಹೊರತಂದ ಮೊದಲ ದೊರೆ ಯಾರಂತ ಕೊಟ್ಟಿದ್ದಾರೆ. ಬೆಳ್ಳಿಯ ನಾಣ್ಯಗಳನ್ನು ಹೊರತಂದಿರುವಂಥ ಗುಪ್ತರ ದೊರೆ ಯಾರು ಅಂತ ಇದು ಕೂಡ ಎರಡನೇ ಚಂದ್ರಗುಪ್ತನೇ ಅಂತ ಹೇಳ್ಬೋದು ನಾವು. ಎರಡನೇ ಚಂದ್ರಗುಪ್ತ ಬೆಳ್ಳಿಯ ನಾಣ್ಯಗಳನ್ನು ಹೊರ ತರ್ತಾನೆ. ಬೆಳ್ಳಿಯ ನಾಣ್ಯಕ್ಕೆ ಏನಂತ ಕರಿತಿರ್ತಾರೆ, ರೂಪಕ ಎಂದು ಕರಿತಿರ್ತಾರೆ. ಗುಪ್ತರ ಕಾಲದಲ್ಲಿ ಬೆಳ್ಳಿಯ ನಾಣ್ಯಕ್ಕೆ ರೂಪಕ ಎಂದು ಕರೆದರೆ ಚಿನ್ನದ ನಾಣ್ಯಕ್ಕೆ ದಿನಾರ ಅಂತ ಕರಿತಿರ್ತಾರೆ ನೋಡ್ರಿ. ಶಕರನ್ನು ಸೋಲಿಸಿದ ನಂತರ ಬೆಳ್ಳಿಯ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಅಂತ. ಇವಕ್ಕೆ ರೂಪಕ ಎಂದು ಕರಿತಿರ್ತಾರೆ ಬೆಳ್ಳಿಯ ನಾಣ್ಯಗಳಿಗೆ. ಓಕೆ. ಮುಂದಿನ ಒಂದು ಪ್ರಶ್ನೆ, ಗುಪ್ತರ ಆಡಳಿತದಲ್ಲಿ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗುತ್ತಿತ್ತು. ಈ ಪ್ರಾಂತ್ಯಗಳನ್ನು ಏನೆಂದು ಕರೆಯುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗುಪ್ತರ ಒಂದು ಸಾಮ್ರಾಜ್ಯದ ಒಂದು ಪ್ರಾಂತ್ಯಗಳನ್ನು ಏನೆಂದು ಕರಿತಿದ್ದಾರೆ ಅಂದರೆ ಭುಕ್ತಿ ಎಂದು ಕರಿತಿದ್ರು ನೋಡ್ರಿ. ಆಪ್ಷನ್ಸ್ ಎ ಭುಕ್ತಿ ಎಂದು ಕರಿತಿದ್ರು. ಭುಕ್ತಿಗಳನ್ನು ನಂತರ ಏನು ಮಾಡ್ತಿದ್ರು, ವಿಷಯಗಳಾಗಿ ವಿಂಗಡಣೆ ಮಾಡ್ತಿದ್ರು. ಪ್ರಾಂತ್ಯಗಳನ್ನು ಭುಕ್ತಿಗಳನ್ನು ವಿಷಯವಾಗಿ ವಿಂಗಡಣೆ ಮಾಡ್ತಿರ್ತಾರೆ ನೋಡ್ರಿ. ವಿಷಯಗಳನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡ್ತಿದ್ರು. ಪ್ರಾಂತ್ಯಗಳನ್ನು ಭುಕ್ತಿಯಾಗಿ ವಿಂಗಡಣೆ ಮಾಡ್ತಿದ್ರು ನೋಡಿ. ಪ್ರಾಂತ್ಯಗಳನ್ನು ಭುಕ್ತಿ ಎಂದು ಕರಿತಿರ್ತಾನೆ. ಆಡಳಿತವನ್ನು ಉಪರಿಕ ಎಂಬ ಒಂದು ಅಧಿಕಾರಿಯನ್ನು ನೋಡಿಕೊಳ್ತಿರ್ತಾನೆ. ಈ ಒಂದು ಭುಕ್ತಿಯ ಆಡಳಿತ ಯಾರು ನೋಡಿಕೊಳ್ತಿರ್ತಾರೆ ಅಂದರೆ ಉಪಕಾರಿ ಎಂಬ ಒಂದು ಅಧಿಕಾರಿ ನೋಡಿಕೊಳ್ತಿರ್ತಾನೆ. ಭುಕ್ತಿಗಳನ್ನು ವಿಷಯಗಳಾಗಿ ವಿಂಗಡಣೆ ಮಾಡ್ತಿರ್ತಾರೆ. ವಿಷಯ ಅಥವಾ ಜಿಲ್ಲೆ ಅಂತ ನಾವು ಕರಿತೀವಿ. ವಿಷಯವನ್ನು ಮಾಡ್ತಿರ್ತಾರೆ ನೋಡ್ರಿ. ಭುಕ್ತಿಗಳನ್ನು ಜಿಲ್ಲೆಗಳನ್ನು ನಂತರ ಗ್ರಾಮಗಳಾಗಿ ವಿಂಗಡಣೆ ಮಾಡ್ತಿರ್ತಾರೆ. ಗ್ರಾಮದ ಮುಖ್ಯಸ್ಥ ಗ್ರಾಮಕ್ಕೆ ಆಗಿರ್ತಾರೆ. ಗುಪ್ತರ ಕಾಲದಲ್ಲಿ ರಾಜ್ಯದ ಆದಾಯ ಪ್ರಮುಖ ಮೂಲ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಭೂಕಂದಾಯ. ಒಂದು ಗುಪ್ತರ ಕಾಲದ ಪ್ರಮುಖ ಆದಾಯ ಮೂಲ ಆಗಿದೆ. ಓಕೆ. ಒಟ್ಟು ಕೃಷಿ ಉತ್ಪಾದನೆಯ 6ನೇ ಒಂದು ಭಾಗವನ್ನು ಇವರು ವಿಧಿಸ್ತಿರ್ತಾರೆ. 6ನೇ ಒಂದು ಭಾಗವನ್ನು ವಿಧಿಸ್ತಿರ್ತಾರೆ ಅಂತಲೇ ಹೇಳ್ಬೋದು. ಇದೇನಪ್ಪ ಅಂತಂದರೆ ಬೊಕ್ಕಸದ ಪ್ರಮುಖ ಆದಾಯ ಆಗಿರ್ತದೆ. ಇವ್ರು ಏನಪ್ಪ ಅಂತಂದರೆ ಕೃಷಿ ಭೂಮಿಯನ್ನು ಕ್ಷೇತ್ರ ಎಂದು ಕರಿತಿರ್ತಾರೆ. ಕೃಷಿ ಭೂಮಿ ಆಗಿತ್ತಂದರೆ ಫಲವತ್ತಾದ ಒಂದು ಭೂಮಿ ಆಗಿತ್ತಂದರೆ ಅದಕ್ಕೆ ಕ್ಷೇತ್ರ ಎಂದು ಕರಿತಿದ್ದರು. ಕ್ಷೇತ್ರ. ಅದೇ ಬರಡು ಭೂಮಿ ಆಗಿತ್ತಂದರೆ ಬರಡು ಭೂಮಿ ಆಗಿತ್ತಪ್ಪ ಅಂತಂದರೆ ಅದರನ್ನು ಕಿಲ ಅಂತ ಕರಿತಿರ್ತಾರೆ. ಕಿಲ. ಅದೇ ಅರಣ್ಯದ ಭೂಮಿಯನ್ನು ಏನಪ್ಪ ಅಂತಂದರೆ ಏನಂತ ಕರಿತಿರ್ತಾರೆ, ಅಪ್ರಾಯಿತ ಅಂತ ಕರಿತಿರ್ತಾರೆ ನೋಡ್ರಿ. ಅಪ್ರಾಯತ ಅಂತ ಕರಿತಿರ್ತಾರೆ. ಓಕೆ. ಅಪ್ರಾಯತ ಅಂತ ಕರಿತಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಯ್ತು ನೋಡ್ರಿ, ನೋಟ್ ಮಾಡ್ಕೊಳ್ರಿ.
ಓಕೆ. ಕೃಷಿ ಭೂಮಿಯನ್ನು ಕ್ಷೇತ್ರ ಎಂದು ಕರಿತಿರ್ತಾರೆ, ಬರಡು ಭೂಮಿಯನ್ನು ಕಿಲ ಎಂದು ಕರಿತಿರ್ತಾರೆ, ಅರಣ್ಯ ಭೂಮಿಯನ್ನು ಅಪರಾತ ಎಂದು ಕರೆಯುತ್ತಿರ್ತಾರೆ ಈ ಒಂದು ಗುಪ್ತರ ಕಾಲದಲ್ಲಿ. ಓಕೆ, ಬರ್ಕೊಂತೀರ ಅನ್ಕೊಂತೀನಿ. ಮುಂದೆ ನೋಡೋಣ. ಕೊನೆಯ ಒಂದು ಪ್ರಶ್ನೆ, ತನ್ನ ಸಾರ್ವಭೌಮತ್ವವನ್ನು ಸಾರಲು ಅಶ್ವಮೇಧ ಯಾಗವನ್ನು ಆಚರಿಸುವ ಪ್ರಮುಖ ಗುಪ್ತ ದೊರೆ ಯಾರು ಅಂತ ಕೇಳಿದ್ದಾರೆ. ಅಶ್ವಮೇಧ ಯಾಗವನ್ನು ಆಚರಿಸಿದಂಥ ಗುಪ್ತರ ಪ್ರಮುಖ ದೊರೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಸಮುದ್ರಗುಪ್ತ ಏನು ಮಾಡ್ತಾನೆ ಅಂದರೆ ಈ ಒಂದು ಸಾಧನೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಅಶ್ವಮೇಧ ಯಾಗವನ್ನು ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸಮುದ್ರಗುಪ್ತ. ಈತನ ಅಧಿಕಾರಾವಧಿ ಹೇಳ್ತೀನಿ ನೋಡ್ರಿ, ಬರ್ಕೊಳ್ರಿ. 335ರಿಂದ 375ರವರೆಗೂ ಈತನ ಅಧಿಕಾರಾವಧಿ ಇರ್ತದೆ ಸಮುದ್ರಗುಪ್ತನನ್ನು. ಸಮುದ್ರಗುಪ್ತನನ್ನು ಕವಿರಾಜ ಎಂಬ ಬಿರುದನ್ನು ಕೂಡ ಇರ್ತದೆ. ಕವಿರಾಜ ಎಂಬ ಬಿರುದನ್ನು ಸಮುದ್ರಗುಪ್ತನಿಗೆ ಇರ್ತದೆ ನೋಡ್ರಿ. ಕೃಷ್ಣ ಚರಿತ್ರೆ ಎಂಬ ಒಂದು ಕೃತಿಯನ್ನು ಬರೀತಾನೆ, ಅದಕ್ಕಾಗಿ ಕವಿರಾಜ ಅಂತ ಬರ್ತದೆ ಹೆಸರು. ಕೃಷ್ಣ ಚರಿತ್ರೆ ಎಂಬ ಒಂದು ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇವರಾಗಿರ್ತಾರೆ ನೋಡ್ರಿ. ಅಂದರೆ ಕೃಷ್ಣ ಚರಿತ್ರೆ ಯಾರು ಬರ್ತಾರೆ? ಸಮುದ್ರಗುಪ್ತ ಬರೆದಿರ್ತಾರೆ ನೋಡ್ರಿ. ಓಕೆ, ಅದೇ ರೀತಿಯಾಗಿ ವೀಣೆ ನುಡಿಸುತ್ತಿರುವ ಒಂದು ನಾಣ್ಯಗಳನ್ನು ಅಚ್ಚು ಹಾಕ್ತಾನೆ ಅಂತ ಹೇಳ್ಬೋದು. ಓಕೆ, ವೀಣೆಯ ಒಂದು ನಾಣ್ಯಗಳನ್ನು ಅಚ್ಚು ಹಾಕಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸಮುದ್ರಗುಪ್ತ ಆಗಿರ್ತಾನೆ. ಈತ ಹಲವಾರು ಪ್ರಮುಖ ಯುದ್ಧಗಳನ್ನು ಮಾಡ್ತಾನಂತಲೇ ಹೇಳ್ಬೋದು ನೋಡಿ. ಓಕೆ, ಉತ್ತರ ಮತ್ತು ದಕ್ಷಿಣ ಭಾರತದ ಅನೇಕ ರಾಜರನ್ನು ಯುದ್ಧದಲ್ಲಿ ಸೋಲಿಸಿದ ನಂತರ ಸಮುದ್ರಗುಪ್ತ ತನ್ನ ಚಕ್ರವರ್ತಿ ಸ್ಥಾನವನ್ನು ದೃಢಪಡಿಸಿಕೊಳ್ಳಲು ಅಶ್ವಮೇಧ ಯಾಗವನ್ನು ಆಚರಣೆ ಮಾಡುತ್ತಾನೆ. ವಿಶೇಷ ಚಿನ್ನದ ನಾಣ್ಯಗಳನ್ನು ಕೂಡ ಎತ್ತಿಗೆ ಹೊರಗೆ ತರ್ತಾನೆ. ಅದರ ಮೇಲೆ ವೀಣೆ ನುಡಿಸುತ್ತಿರುವ ಒಂದು ಚಿತ್ರವನ್ನು ಹಾಕುತ್ತಾನೆ. ದಕ್ಷಿಣ ಭಾರತ ಮೇಲೆ ಆಳ್ವಿಕೆ ಮಾಡಲು ತನ್ನ ಒಂದು ದಂಡಾಧಿಕಾರಿ ಯಾರಾಗಿರ್ತಾರಪ್ಪ ಅಂತಂದರೆ ವೀರಸೇನ ಆಗಿರ್ತಾನೆ ನೋಡ್ರಿ. ವೀರಸೇನನನ್ನು ಏನು ಮಾಡ್ತಾನೆ ಅಂದರೆ ವೀರಸೇನನನ್ನು ಕಳಿಸ್ತಾನೆ ಅಂತಲೇ ಹೇಳ್ಬೋದು ದಕ್ಷಿಣ ಒಂದು ದಂಡಯಾತ್ರೆಗೆ. ಸ್ನೇಹಿತರೆ, ಇಲ್ಲಿ ವೀರಸೇನನು ವೀರಭದ್ರ ಅಂತ ಇರ್ಬೋದು. ಓಕೆ, ಇದಕ್ಕೆ ನೋಡ್ಕೊಳ್ಳಿ ಸ್ವಲ್ಪ. ವೀರಸೇನನು ವೀರಭದ್ರದಲ್ಲಿ ವೀರ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ದಕ್ಷಿಣ ಭಾರತ ಕಡೆ ದಂಡಯಾತ್ರೆಗೆ ದಂಡಾಧಿಕಾರಿಯಾಗಿ ಕಳಿಸ್ತಾನೆ ಸಮುದ್ರಗುಪ್ತ. ಓಕೆ, ಈತ ಹಲವಾರು ಯುದ್ಧಗಳನ್ನು ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಗಡಿ ಪ್ರಾಂತ್ಯಗಳಲ್ಲಿ ಕಾಶ್ಮೀರದ ಕಡೆ ಉತ್ತರ ಭಾರತ ದಾಳಿ, ದಕ್ಷಿಣ ಭಾರತ ದಾಳಿ ಮಾಡಿದಂಥ ವ್ಯಕ್ತಿ ಸಮುದ್ರಗುಪ್ತ ಆಗಿರ್ತಾನೆ ನೋಡ್ರಿ. ಇವೇನಪ್ಪ ಅಂತಂದರೆ ಗುಪ್ತರ ಕಾಲದ ಪ್ರಮುಖ ಪ್ರಶ್ನೆಗಳಾಗಿದ್ದು ನೋಡ್ರಿ. ಈ ಒಂದು ಪ್ರಶ್ನೆಗಳು ನೋಡಿದ ನಂತರ ನೀವೇನು ಮಾಡ್ಬೇಕಂದ್ರೆ ಈ ಒಂದು ಗುಪ್ತರ ಒಂದು ಪಾಠವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಓದಿಕೊಳ್ಳಬೇಕು. ಓಕೆ, ಗುಪ್ತರ ಒಂದು ಪಾಠವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಿ. ಅದರಲ್ಲಿ ಪ್ರಮುಖ ರಾಜರುಗಳು ಚಂದ್ರಗುಪ್ತ, ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಒಂದನೇ ಕುಮಾರಗುಪ್ತ, ಆಮೇಲೆ ಸ್ಕಂದಗುಪ್ತ. ಇವರು 5 ಜನ ಪ್ರಮುಖ ವ್ಯಕ್ತಿಗಳಾಗಿದ್ದ ನೋಡ್ರಿ. ಓಕೆ, ಇವರು 5 ಜನದ್ದು ಬರೆಸ್ತಾನೆ ಅಂದರೆ ಬರ್ಕೊಂಬಿಡಿ ಸ್ನೇಹಿತರು. ಒಂದನೇ ಚಂದ್ರಗುಪ್ತ ಇವ್ರದ್ದು ಅಧಿಕಾರಾವಧಿ ಯಾವಾಗಪ್ಪ ಅಂತಂದರೆ 320ರಿಂದ 335ರವರೆಗೆ ಇರ್ತದೆ. ಓಕೆ, ಆಮೇಲೆ ಸಮುದ್ರಗುಪ್ತ ಬರ್ತಾನೆ. ಇತ್ತಂದು 335ರಿಂದ 375ರವರೆಗೂ ಅಧಿಕಾರಾವಧಿಯಲ್ಲಿ ಇರ್ತಾನೆ. ನಂತರ ಬಂದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎಂದ್ರಿ ಸ್ನೇಹಿತರೆ 375 ಅಂತ ಹೇಳ್ತೀವಿ. ಆಮೇಲೆ ಸಮುದ್ರಗುಪ್ತ ನಂತರ ಎರಡನೇ ಚಂದ್ರ ಅಂತ ಬರ್ತೀನಿ, ಚಂದ್ರಗುಪ್ತ. ಈತ ಯಾವಾಗಂದರೆ 380ರಿಂದ 414ವರೆಗೂ ಇರ್ತಾಯಿತ್ತು. ನಂತರ ಒಂದನೇ ಕುಮಾರ ಅಂತ ಹೇಳ್ಬೋದು. ನಾಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿರುವಂಥ ವ್ಯಕ್ತಿ. 414ರಿಂದ 455ರವರೆಗೂ ಇರ್ತಾನೆ ನೋಡ್ರಿ. 455ರವರೆಗೂ. ಕೊನೆಯದಾಗಿ ಸ್ಕಂದಗುಪ್ತ. ಓಕೆ, ಸ್ಕಂದಗುಪ್ತ ಅಂತ ಹೇಳ್ತೀವಿ, ಗುಪ್ತ ಅಂತ ಬರ್ಕೊಳ್ಳಿ. ಸ್ಕಂದಗುಪ್ತ ಕೊನೆಯ ವ್ಯಕ್ತಿಯಾಗಿರ್ತಾನೆ, ಅಂದರೆ ಕೊನೆಯ ಪ್ರಸಿದ್ಧ ಅರಸ. ಈತ ನಂತರ ಎಲ್ಲ ಅಸಾಮರ್ಥ ದೊರೆಗಳು ಬರ್ತಾರೆ. 555ರಿಂದ 467ರವರೆಗೂ ಅಧಿಕಾರಾವಧಿಯಲ್ಲಿರ್ತಾನೆ ಸ್ಕಂದಗುಪ್ತ. ಇದೇನಂತಂದರೆ ಇದು ಸೀರಿಯಲ್ ವೈಸ್ ಬರೀರಿ ಅಂತ ಕೊಟ್ಟಿದ್ರು ನೋಡ್ರಿ. ಹಿಂದೆ ಮುಂದೆ ಕೊಡುತ್ತಾರೆ ರಾಜರಿಗೆ
ಹೊಂದಿಸಿ ಬರೀರಿ ಅಂತ ಕೊಡ್ಬೋದು, ಅಥವಾ ABCD ಇಂದ ಮುಂದೆ ಹಾಕಿ ಕೊಡ್ಬೋದು ನೋಡಿರಿ. ಓಕೆ, ಮೊದಲು ಚಂದ್ರಗುಪ್ತ ಬರ್ತಾನೆ, 1ನೇ ಚಂದ್ರಗುಪ್ತ, ಆಮೇಲೆ ಸಮುದ್ರಗುಪ್ತ, ಆಮೇಲೆ 2ನೇ ಚಂದ್ರಗುಪ್ತ, 1ನೇ ಕುಮಾರಗುಪ್ತ, ಕೊನೆಯದಾಗಿ ಪ್ರಸಿದ್ಧ ಅರಸ ಆಗಿರುತ್ತ ಸ್ಕಂದಗುಪ್ತ ಕೊನೆಯ ಪ್ರಸಿದ್ಧ ಅರಸ ಆಗಿರ್ತಾನೆ ನೋಡಿರಿ. ಇವರ ನಂತರ ದರ್ಬಾರ ಆಡಳಿತಗಾರ ಬಂದ ಕೇಸಿಂದ ಈ ಒಂದು ಗುಪ್ತ ಸಾಮ್ರಾಜ್ಯದ ಅವನತಿಯಾಗಿ ಹೋಗುತ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ನವರತ್ನಗಳು ಕೂಡ 9 ನವರತ್ನಗಳು ಕೂಡ ಇಂಪಾರ್ಟೆಂಟ್ ಆಯ್ತು ನೋಡಿರಿ. ನವರತ್ನ ಅವರ ಬರೆದಿರುವಂಥ ಕೃತಿಗಳು ಇಂಪಾರ್ಟೆಂಟ್ ಆಗ್ತಾವೆ. ಅಮರಸಿಂಹನ ಅಮರಕೋಶ, ಸುಶ್ರುತನ ಸುಶ್ರುತ ಸಂಹಿತೆ, ಅದೇ ರೀತಿಯಾಗಿ ವಿಶಾಖದತ್ತನ ಮುದ್ರ ರಾಕ್ಷಸ ಅಂತ ಹೇಳ್ತೇವಲ್ಲ, ಇವು ಕೂಡ ಪ್ರಮುಖ ಆಗ್ತಾವೆ. ಇದೇನಪ್ಪ ಅಂತಂದರೆ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಮಾಹಿತಿ ಆಗಿತ್ತು ನೋಡಿರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಅದೇ ರೀತಿಗೆ ಸೂಪರ್ ಅಂತ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಆಗ್ತಾರಂತ ಕಮೆಂಟ್ ಹಾಕಿ. ಓಕೆ, ಇದರಲ್ಲಿ ಏನೋ ಮಿಸ್ಟೇಕ್ ಆದರೂ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸರಿ ಮಾಡಿಕೊಳ್ಳೋಣ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.